ಏನೋ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈ ಮೂಲಕ ದಳಪತಿಗಳಿಗೂ ಕೂಡ ಅವರು ಟಾಂಗ್ ಅನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸೋತಿರುವಂತಹ ಜೆಡಿಎಸ್ ಈಗ ಆತ್ಮಾವಲೋಕನ ಯಾವ ರೀತಿ ಮಾಡ್ಕೊಳ್ತಾ ಇದೆ? ಚನ್ನಪಟ್ಟಣ ಸೋಲಿನ ಬಳಿಕ ನಿಖಿಲ್ ಕುಮಾರಸ್ವಾಮಿ ಆತ್ಮಾವಲೋಕನವನ್ನ ಮಾಡ್ಕೊಳ್ತಾ ಇದ್ದಾರೆ. ನಾನು ಎಲ್ಲಿ ಕಳೆದುಕೊಂಡಿದ್ದೇನೋ ಅಲ್ಲಿಯೇ ನಾನು ಅಲ್ಲಿ ಹುಡುಕ್ತೀನಿ. ಚನ್ನಪಟ್ಟಣದಲ್ಲೇ ನನ್ನ ಮುಂದಿನ ರಾಜಕೀಯ. ಚನ್ನಪಟ್ಟಣದಲ್ಲಿರೋ ಕಾರ್ಯಕರ್ತರ ಬೆಂಬಲ ಬೇಕು, ಅದನ್ನ ಗಳಿಸ್ಕೊಳ್ತೀನಿ. ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಒಂದು ಸಮುದಾಯದ ಮತಗಳು ಬಂದಿಲ್ಲ, ಅದಕ್ಕೆ ಸೋಲನ್ನ ಕಂಡಿದ್ದೀನಿ ಅಂತ ಹೇಳಿ ನಿಖಿಲ್ ಆತ್ಮಾವಲೋಕವನ್ನ ಮಾಡ್ಕೊಂಡಿದ್ದಾರೆ. ಆ ಒಂದು ಸಮುದಾಯ ದೇವೇಗೌಡರ ಕೊಡುಗೆಯನ್ನ ನೆನಪಿಸಿಕೊಂಡಿಲ್ಲ. ನಮ್ಮ ಅವಶ್ಯಕತೆ ಆ ಒಂದು ಸಮುದಾಯಕ್ಕೆ ಇಲ್ಲ ಅಂತ ಅನಿಸುತ್ತೆ. ನಾವು ಸಹ ಆ ಸಮುದಾಯವನ್ನ ಬಿಟ್ಟು ಸ್ಟ್ರಾಟಜಿ ಮಾಡಬೇಕಾಗತ್ತೆ ಅಂತ ಕಾಂಗ್ರೆಸ್ಗೆ ಅಭಿಮನ್ಯು ಬಾಣವನ್ನ ಬಿಟ್ಟಿದ್ದಾರೆ. ಈಗ ಒಂದು ಸಮುದಾಯ ಅಂದ್ರೆ ಮುಸ್ಲಿಂ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿದ್ದಾರೆ. ಬಿಕಾಸ್ ಈ ಹಿಂದೆ 2 ಬಾರಿ 2018 ಮತ್ತೆ 2023ರಲ್ಲಿ ಕುಮಾರಸ್ವಾಮಿಯವರು ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು ಮುಸ್ಲಿಂ ಸಮುದಾಯನೇ. ಬಿಜೆಪಿಯಲ್ಲಿ ಯೋಗೇಶ್ವರ್ ಅವರಿದ್ರು, ಅವರು ಸೋಲಿಕ್ಕೂ ಕೂಡ ಕಾರಣ ಮುಸ್ಲಿಂ ಸಮುದಾಯ. ಬಿಕಾಸ್ ಮುಸ್ಲಿಂ ಸಮುದಾಯ ಯಾವ ರೀತಿಯಾಗಿ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಓಟ್ ಹಾಕ್ತಾರೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಸೊ ಅವಾಗ ಅಂದ್ರೆ ಪ್ರೀಪೋಲ್ ಅಲಯನ್ಸ್ ಅನ್ನುವಂಥದ್ದು ಇರಲಿಲ್ಲ. 2023ರಲ್ಲಿ ಬಿಜೆಪಿ JDS ಮೈತ್ರಿ ಅನ್ನುವಂಥದ್ದು ಲೋಕಸಭೆ ಎಲೆಕ್ಷನ್ ಟೈಮಲ್ಲಿ ಆಗಿದ್ದು, ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಆಗಿರಲಿಲ್ಲ. ಸೊ ಹೀಗಾಗಿ JDS ಪರವಾಗಿ ಮುಸ್ಲಿಂ ಸಮುದಾಯ ನಿಂತಿತ್ತು. ಈಗ ಕಂಪ್ಲೀಟ್ಲಿ ಆಲ್ಮೋಸ್ಟ್ 99% ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅನ್ನುವಂಥದ್ದು ಆ ರಿಸಲ್ಟ್ ಅಲ್ಲಿ ಇದೆ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ, ಈ ಮುಸ್ಲಿಂ ವೋಟ್ಗಳು ನಮಗ್ ಬೇಡ, ನಾವು ಅವ್ರ ಹತ್ರ ಕೇಳಕ್ ಹೋಗೋದಿಲ್ಲ, ಈ ಮಾತುಗಳು ಏನಾದ್ರೂ ಆ ಮುಸ್ಲಿಂ ಸಮುದಾಯಕ್ಕೆ ಏನಾದ್ರೂ ತಟ್ಟಿದೆಯಾ? ಇದರಿಂದ ಏನಾದ್ರೂ ಸೋಲು ಅನುಭವಿಸಿದ್ರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇಲ್ಲಿ ಪರಾಮರ್ಶೆ ಮಾಡಬೇಕಾಗತ್ತೆ. ಕಾಂಗ್ರೆಸ್ಗೆ ಅಭಿಮನ್ಯು ಬಾಣ ಯಾವ ರೀತಿಯಾಗಿತ್ತು ಅನ್ನೋಣ. ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿಯ ನಡೆಸಿದ್ದಾರೆ. ಚುನಾವಣೆ 2 ದಿನ ಇರುವಾಗ ಗೃಹಲಕ್ಷ್ಮಿ ಹಣವನ್ನ ಹಾಕ್ತಾರೆ. ಹಂಗೆ ಆಗಿರೋದು. ಆಕ್ಚುಲಿ ಮಹಿಳೆಯರ ಖಾತೆಗೆ ಹಣ ಹಾಕ್ತಾರೆ, DBT ಕೊಡ್ತಾರೆ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದೆ. ಚುನಾವಣಾ ಆಯೋಗ ಎಲ್ಲವನ್ನೂ ಕೂಡ ಗಮನಿಸಬೇಕು ಅಂತನೂ ಕೂಡ ಹೇಳಿದ್ರು. ಹೋರಾಟ ಮಾಡಲಿಕ್ಕೆ ಹಲವು ವಿಚಾರಗಳಿದ್ದಾವೆ, ಮಾಡ್ತೇವೆ, ಬಟ್ ನನ್ನ ರಾಜಕೀಯ ಇನ್ಮೇಲೆ ಚನ್ನಪಟ್ಟಣದಲ್ಲೇ ನಾನು ಮಾಡ್ತೇನೆ, ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಹುಡುಕ್ತೀವಿ ಅಂತ ಹೇಳುವ ಮುಖಾಂತರ ಒಂದು ಜವಾಬ್ದಾರಿಯುತವಾಗಿ ಮಾತನಾಡ್ತಾ, ಒಂದು ಪ್ರಬುದ್ಧವಾಗಿ ಮಾತನಾಡ್ತಾ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಚಾಲೆಂಜ್ ಅನ್ನ ಕೂಡ ಹಾಕಿದ್ದಾರೆ, ಸವಾಲನ್ನ ಕೂಡ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನ ರೂಪಿಸಬೇಕು. ಬಿಕಾಸ್ ದೇವೇಗೌಡರು ಸಾಕಷ್ಟು ಕೊಡುಗೆಗಳನ್ನ ಆ ಒಂದು ಸಮುದಾಯಕ್ಕೆ ಕೊಟ್ಟಿದ್ರು ಕೂಡ ಅವರು ನೆನಪಿಸ್ಕೊಳ್ಬೇಕಾಗಿತ್ತು. ಆದ್ರೆ ಆ ಯಾವುದೇ ಕೆಲಸವನ್ನ ಆ ಸಮುದಾಯ ಮಾಡಿಲ್ಲ. ಓಕೆ, ಆ ಸಮುದಾಯವನ್ನ ಬಿಟ್ಟೆ ನಾವು ನೆಕ್ಸ್ಟ್ ಕಾರ್ಯತಂತ್ರವನ್ನ ಮಾಡಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ದಾರೆ. ಬಿಕಾಸ್ ಒಬ್ಬ ವ್ಯಕ್ತಿ ಮಂಜುನಾಥ್ ಅನ್ನೋರು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಆಘಾತದಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಹಿನ್ನೆಲೆಯಲ್ಲಿ ಅವರು ಚನ್ನಪಟ್ಟಣಕ್ಕೆ ಹೋದಾಗ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಕೊಂಡಿದ್ರು. ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧೈರ್ಯ ತುಂಬೋ ಬದಲು ನಿಖಿಲ್ ಕುಮಾರಸ್ವಾಮಿ ಅವರೇ ಅವ್ರಿಗೆಲ್ಲರಿಗೂ ಕೂಡ ಧೈರ್ಯವನ್ನ ತುಂಬುತ್ತಾ ಇದ್ರು, ಸಾಂತ್ವನ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಏನ್ ಮಾತನಾಡಿದ್ರು ನೋಡೋಣ. ಚುನಾವಣೆಯ ಗೆಲುವು ಸೋಲು ಇದ್ದಿದ್ದೇ ಸಮಚಿತವಾಗಿ ತಗೊಂಡೋಗ್ತೇವೆ, ಎದುರಿಸ್ತೇವೆ. ಯಾಕೆಂದರೆ ಈ ಹೋರಾಟ ಅಂತಕ್ಕಂಥದ್ದು ಹೊಸದೇನಲ್ಲ ನಮ್ಮ ಪಕ್ಷಕ್ಕೆ. ನಾನು ಕೂಡ ಇವತ್ತು ಈ ಕ್ಷೇತ್ರವನ್ನು ತೊರೆದೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾವ ಕಾರಣಕ್ಕೂ ಪಲಾಯನವಾದ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಎಲ್ಲಿ ಸೋತಿದ್ದೇವೆ ಅಲ್ಲೇ ನಿಂತು ಮುಂದಿನ ದಿನಗಳಲ್ಲಿ ಜನಗಳ ಆಶೀರ್ವಾದವನ್ನು ಸಂಪಾದನೆ ಮಾಡ್ತಕ್ಕಂಥ ಪ್ರಾಮಾಣಿಕ ಹೋರಾಟವನ್ನು ಮಾಡ್ತೇವೆ. ಒಂದು ಸಮುದಾಯವನ್ನ ಬಹುಶಃ ಪ್ರತಿ ಚುನಾವಣಾ ಸಂದರ್ಭದಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರ ಪರವಾಗಿ ದೊಡ್ಡ ಮಟ್ಟದ ನಿರ್ಣಯವನ್ನು ತಗೊಂಡು ಒಂದು ರಿಸರ್ವೇಷನ್ ಅನ್ನು ಕೊಟ್ಟರು. ಆ ಸಮುದಾಯದ ಏಳಿಗೆಗೋಸ್ಕರ, ಸಮಾಜದ ಏಳಿಗೆಗೋಸ್ಕರ ದೇವೇಗೌಡರು ಸಾಹೇಬರು ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ. ಆದರೆ ವಿಪರ್ಯಾಸ ಆ ಸಮುದಾಯ ನಮ್ಮನ್ನು ನೆನೆಸ್ಕೊಳ್ತಾ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಅಂತಕ್ಕಂಥ ಅರಿವು ನನಗೆ ಮೂಡಿದೆ. ಕಳೆದ ಲೋಕಸಭೆನಲ್ಲೂ ಕೂಡ 4 ತಿಂಗಳಿದ್ದಂಗೆ 4 ತಿಂಗಳು ಹಾಕ್ತೆ ಹೋದಂತ ಆ ಒಂದು ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಕೊನೆ ಹಂತದಲ್ಲಿ ಕೊಡ್ತಾರೆ. ಆನ ಟೆಕ್ನಿಕಲ್ ಗ್ರೌಂಡ್ಸ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆ 2 ದಿನ ಇದ್ದಂಗೆ ವಿತಿನ್ 48 ಅವರ್ಸ್ ಆಫ್ ದ ಸ್ಪ್ಯಾನ್, ವಿತಿನ್ 48 ಅವರ್ಸ್. ಐ ಥಿಂಕ್ ಎಲೆಕ್ಷನ್ ಕಮಿಷನ್ ಆಲ್ಸೋ ಇಸ್ ವೆರಿ ಮಚ್ ರೆಸ್ಪಾನ್ಸಿಬಲ್ ಆನ್ ದಿಸ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಏನ್ ಚರ್ಚೆ ಮಾಡೋದು ಅರ್ಥ ಇಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು.
ಜನ ತೀರ್ಮಾನ ಕೊಟ್ಟಿದ್ದಾರೆ. ಸರ್ ಯೋಗೀಶ್ವರು ದೇವೇಗೌಡರು ನಿವೃತ್ತಿ ಆಗ್ಲಿ ಅಂತ ಹೇಳ್ತಾರೆ. ಪಾರ್ಟಿ ಆಫೀಸರ್ದು ಭೇಟಿ ಮಾಡ್ತೇನೆ, ಕೇಳೋ ಎಲ್ಲ ಪ್ರಶ್ನೆ